ಸ್ವಲ್ಪ ಇನ್ ಡೆಪ್ತ್ ಆಗಿ ಕೇಳ್ತೀನಿ. ಓಕೆ. ನಿಮ್ಮನ್ನ ಕಾಲೇಜ್ಗೆ ಅಂತ ಕಳಿಸ್ತಿದ್ರು, ಅದನ್ನ ನೀವು ಕಾಲೇಜಿಗೆ ಹೋಗ್ತಿರ್ಲಿಲ್ಲ, ಯಾವ್ದೋ ಒಂದು ಜಾಗಕ್ಕೆ ಹೋಗ್ತಿದ್ರಿ, ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ. ಡೈಲಿ ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಹೋಗಿ ಯಾಕೆ ನಿಮಗೆ ಈ ತರ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಅನ್ಸ್ತು? ನಿಮ್ಗೆ ಏನಿದ್ರು ಮೋಟಿವ್? ಕಾಲೇಜ್ ಬ್ಯಾಗ್ ಇದ್ದೆ, ಚಕ್ಕ ಟ್ರಾನ್ಸ್ ಅಂತ ಪೇಪರ್ ಬರ್ದು ಹಟ್ಟಿಸಿ ನಡೆಸೋದು, ಇನ್ಕ್ಲೂಡಿಂಗ್ ಟೀಚರ್ಸ್ ಮತ್ತೆ ಲೆಕ್ಚರರ್ಸ್ ಇಂದನೂ. ನನ್ನ ಹಾರ್ಮೋನ್ಸ್ ಚೇಂಜ್ ಆದಾಗ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು ಬಂದು, ಯಾವಾಗ ನಿಮಗೆ ನಿಮ್ಮೊಳಗೆ ಒಬ್ಳು ಹುಡುಗಿ ಇದ್ದಾಳೆ ಅಂತ ಗೊತ್ತಾಗಿದ್ದು? ಟ್ರಾನ್ಸ್ ಲೈಫ್ ಇಸ್ ನಾಟ್ ಸೋ ಈಸಿ ಪೀಪಲ್ ಅನ್ಕೊಂಡಂಗೆ. ತುಂಬಾ ನಾವು ತಿಂದು ನಾವು ಚೇಂಜ್ ಆಗ್ತೀವಿ. ಒಂದ್ ಲೈಫ್ ಅಲ್ಲಿ ನಾನು ಎರೇಸ್ ಮಾಡ್ಬೇಕು ಅಂತ ಇಷ್ಟಪಟ್ರೆ ಆ ಲೈಫ್ ನ ಎರೇಸ್ ಮಾಡಕ್ ಇಷ್ಟಪಡ್ತೀನಿ. ಟಿಪಿಕಲ್ ಗೌಡ ಫ್ಯಾಮಿಲಿ, ಐ ಆಮ್ ಫ್ರಮ್ ಗೌಡಾಸ್ ಫ್ಯಾಮಿಲಿ. ಅದ್ ಗೊತ್ತಿರುತ್ತೆ ಎಲ್ರಿಗೂ ಗೌಡಾಸ್ ಫ್ಯಾಮಿಲಿ ಎಷ್ಟು ಸ್ಟ್ರಿಕ್ಟ್ ಅಂತ. ದೇವ್ರು ಹುಟ್ಟಿಸಿದ್ದು ಒಂದ್ ಹುಡ್ಗ ಆಗಿ, ಹೋಗ್ತಾ ಹೋಗ್ತಾ ಹುಡ್ಗಿ ಆಗಿ ಚೇಂಜ್ ಆಗ್ತೀನಿ ಅಂತ ನನ್ಗೂ ಗೊತ್ತಿರಲಿಲ್ಲ. ಭೂಮಿ ಮೇಲೆ ಬದುಕಿದ್ದು ನರ್ಕ ನೋಡ್ಬೇಕು ಅಂದ್ರೆ ಅದು ಟ್ರಾನ್ಸ್ ಇಂದ ಮಾತ್ರ ಸಾಧ್ಯ.